ಹೈಕೋರ್ಟ್ ಪೀಠದಲ್ಲಿ ಈಗ ಸರ್ಕಾರ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಆರಂಭಗೊಂಡಿದೆ. ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳನ್ನ ನಿರ್ಬಂಧಿಸೋ ಅಧಿಕಾರ ಇದೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಗಳು ಅನುಮತಿ ಪಡೆಯಬೇಕು ಅಂತ ಆದೇಶ ಮಾಡಲಾಗಿದೆ. ಈ ಕುರಿತಾಗಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ ಎಜಿ ಶಶಿಕಿರಣ್ ಶೆಟ್ಟಿ. ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಹಾಗೂ ಗೀತಾ ಕೆವಿ ಅವರ ಪೀಠದಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಸದ್ಯ ಎಜಿ ಶಶಿಕಿರಣ್ ಶೆಟ್ಟಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕಿರಣ್, ಇವತ್ತು ಕೇವಲ ವಾದ ಪ್ರತಿವಾದ ಅಷ್ಟೇನಾ? ಈ ಕುರಿತಾಗಿ ತೀರ್ಪು ಕೂಡ ಬರುತ್ತಾ, ಹೇಗೆ? ವೀಣಾ, ಖಂಡಿತ ಈಗ ವಾದ ಮುಂದುವರೆಸಿರ್ತಕ್ಕಂಥದ್ದು ಧಾರವಾಡದ ವಿಭಾಗೀಯ ಪೀಠ, ಹೈಕೋರ್ಟ್ನ ಸಂಚಾರಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮುಂದುವರೆಸಿದ್ದಾರೆ. ಏನಂದ್ರೆ ಮುಖ್ಯವಾಗಿ ಏನಂದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ನೀಡುವ ಅಧಿಕಾರ ಇದೆ. ಖಾಸಗಿ ಸಂಸ್ಥೆಗಳು ಸರ್ಕಾರ ಜಾಗ ಬಳಸುವಾಗ ಪೂರ್ವಾನುಮತಿ ಪಡೆಯಬೇಕು. ಯಾವುದೇ ಜಾಗ, ಕಟ್ಟಡ, ಪಾರ್ಕ್ ಸೇರಿದಂತೆ ಸರ್ಕಾರದ ಅಧೀನಗೆ ಜಾಗಕ್ಕೆ ಈ ಆದೇಶ ಅನ್ವಯ ಆಗುತ್ತದೆ ಅಂತ ಹೇಳಿ ಎಜಿ ಅವರು ವಾದ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಸಂಸ್ಥೆಗಳ ಬಗ್ಗೆ ಆದೇಶ ಇಲ್ಲ, ಎಲ್ಲಾ ಸಂಸ್ಥೆಗಳು ಹಾಗೂ ವ್ಯಕ್ತಿಗಳಿಗೆ ಅನ್ವಯ ಆಗುತ್ತೆ. ಆದರೆ ಏಕಸದಸ್ಯ ಪೀಠ ತಪ್ಪಾಗಿ ಅರ್ಥೈಸಿಕೊಂಡು ಈ ಆದೇಶ ಮಾಡಿದೆ. ಹೀಗಾಗಿ ಅದನ್ನ ಪರಿಗಣಿಸಬಾರ್ದು, ಅದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಎಜಿ ಮನವಿ ಮಾಡ್ತಾ ಇದ್ದಾರೆ. 10ಕ್ಕಿಂತ ಹೆಚ್ಚು ಜನ ಸೇರಿ ಮ್ಯೂಸಿಕ್ ಹಾಕೊಂಡು ಅಥವಾ ಒಂದೇ ಉದ್ದೇಶಕ್ಕೆ ಸೇರಿ ಸರ್ಕಾರದ ಜಾಗದಲ್ಲಿ ಆಕ್ಟಿವಿಟಿ ಮಾಡಲು ಅನುಮತಿ ಬೇಕು. ಇದರಲ್ಲಿ ಯಾವುದೇ ವ್ಯಕ್ತಿಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ. ಹೀಗಾಗಿ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ಆದೇಶಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಎಜಿ ಅವರ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಅರ್ಜಿದಾರರ ಪರ ವಕೀಲರಾಗಿರ್ತಕ್ಕಂಥ ಅಶೋಕ್ ಆರ್ನಳ್ಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ಸರ್ಕಾರದ ಜಾಗಗಳನ್ನ ರಕ್ಷಿಸುವುದು ಸರ್ಕಾರದ ಕರ್ತವ್ಯ ಅಂತ ಹೇಳಿ ಎಜಿ ಅವರು ವಾದ ಮಾಡ್ತಾ ಇದ್ದಾರೆ. ಇಲ್ಲಿ RSS ಮತ್ತೆ ಇತರ ಸಂಘಟನೆಗಳೇನಿದಾವೆ ಕಾರ್ಯಚಟುವಟಿಕೆಗಳನ್ನ ವಿರೋಧಿಸಿ ಈ ಸರ್ಕಾರದ ಆದೇಶ ಇದೆ ಅಂತ ಹೇಳಿ ಈಗ ತಡೆಯಾಜ್ಞೆ ನೀಡಲಾಗಿತ್ತು. ಈಗ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಬೇಕು ಅಂತೇಳಿ ಎಜಿ ಮನವಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ ಆವರಣದಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಲು ಯಾರೇ ಬಯಸಿದ್ರು ಅನುಮತಿ ತೆಗೆದುಕೊಳ್ಬೇಕಲ್ವಾ ಅಂತ ಹೇಳಿ ಎಜಿ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಆದ್ರೆ ಅದೇ ರೀತಿ ಸರ್ಕಾರದ ಜಾಗದಲ್ಲಿ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಅನುಮತಿ ಪಡೆಯಬೇಕು ಅಂತೇಳಿ ಎಜಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಚಟುವಟಿಕೆ ಮೆರವಣಿಗೆ ಮಾಡುವವರು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆಯಬೇಕು ಅಂತ ಹೇಳಿ ವಾದ ಮುಂದುವರೆಸಿರ್ತಕ್ಕಂಥದ್ದು. ಮೆರವಣಿಗೆ, ಪ್ರತಿಭಟನೆ ಮಾಡುವವರು ಅನುಮತಿ ಪಡೆಯಬೇಕು. ಒಂದು ವೇಳೆ ಅನುಮತಿ ಪಡೆಯದಿದ್ದಲ್ಲಿ ಅಕ್ರಮ ಕೂಟ ಎಂದು ಪರಿಗಣಿಸಲಾಗುತ್ತದೆ ಅಂತ ಹೇಳಿ ಎಜಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ RSS ಇಂಡೈರೆಕ್ಟ್ ಆಗಿ RSS ಬಗ್ಗೆನೇ ಸಹ ಈಗ ಅವರು ಎಜಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಖಾಸಗಿ ಜಾಗಗಳಾಗಿರ್ಬೋದು, ಸರ್ಕಾರಿ ಜಾಗಗಳಾಗಿರ್ಬೋದು, ಅದರಲ್ಲಿ RSS ಬೈಟೆಕ್ ಮತ್ತೆ ಪಥಸಂಚಲನ ನಡೆಸುತ್ತೆ. ಇದಕ್ಕೆ ಅನುಮತಿ ಪಡೆಯಬೇಕು ಅಂತ ಹೇಳಿ ಅವರು ವಾದ ಇರ್ತಕ್ಕಂಥದ್ದು. ಅನುಮತಿ ಪಡೆಯದೇ ಇದ್ದಲ್ಲಿ ಒಂದು ವೇಳೆ ಅಂತವರು ಅಕ್ರಮ ಕೂಟವಾಗಿ ಪರಿಗಣಿಸಬೇಕಾಗುತ್ತೆ ಅಂತೇಳಿ ಎಜಿ ಅವರ ವಾದ ಇರ್ತಕ್ಕಂಥದ್ದು. ಸರ್ಕಾರದ ಆದೇಶದಿಂದ ಯಾವುದೇ ವ್ಯಕ್ತಿಗಳ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿಲ್ಲ ಅಂತ ಹೇಳಿ ಎಜಿ ಅವರು ವಾದವನ್ನ ಮುಂದುವರೆಸಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.